ಹಿಂದಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಭ್ರಮೆಯಲ್ಲಿ ಭ್ರಾಂತಿಯಲ್ಲಿ ಜೀವ ತನ್ನ ಸ್ವರೂಪನ ಮರೀತದೆ, ಅದು ಆತ್ಮ ಆಗದೆ ಶರೀರ ಆಗ್ತದೆ, ಮನಸ್ಸಾಗ್ತದೆ. ಯಾವುದೋ ಕಾಲ ಕ್ಷೇತ್ರ, ಯಾವುದೋ ಭಾಷೆ ಸಂಪ್ರದಾಯ ಧರ್ಮದಲ್ಲಿ ಅದು ಸಿಕ್ಕಾಕ್ಕೊಳ್ತದೆ, ಬಂದಿ ಆಗ್ತದೆ. ಬ್ರಹ್ಮಾಸ್ತ್ರ ವಿದ್ಯೆ ಏನು ಕಲಿಸ್ತದೆ ಅಂದರೆ, ಯಾವಾಗ ಏನೂ ಇರಲಿಲ್ವೋ ಆವಾಗ ಏನಿತ್ತು. ಬ್ರಹ್ಮಾಸ್ತ್ರ ವಿದ್ಯೆಯಲ್ಲಿ ಪ್ರವೇಶ ಪಡೆಯುವ ಸಾಧಕ ಈ ವಿಚಾರನ ಹಿಡಿದಿಟ್ಕೊಳ್ಬೇಕಾಗ್ತದೆ. ಯಾಕಂದರೆ ಎಲ್ಲಿ ಉತ್ಪತ್ತಿ ವಿಷಯ ಬರ್ತದೋ ಆವಾಗ ಎಲ್ಲ ಜ್ಞಾನ ಪೊಳ್ಳಾಗ್ತದೆ. ಯಾಕಂದರೆ ಅನುಭವ ಆಗದೆ, ಅನುಭೂತಿ ಆಗದೆ ಈ ಬ್ರಹ್ಮಾಸ್ತ್ರ ವಿದ್ಯೆ ಅರ್ಥ ಆಗಲ್ಲ. ಯಾಕಂದರೆ ಈ ವಿದ್ಯೆನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ ಅನುಭೂತಿಯೊಳಗೆ ಪ್ರಸಾರ ಆಗಬೇಕಾಗ್ತದೆ, ಅನುಭವ ಪಡಿಬೇಕಾಗ್ತದೆ. ಯಾಕಂದರೆ ಎಲ್ಲಿ ತನಕ ನಾವು ನೀರಲ್ಲಿ ಬೀಳಲ್ವೋ ಮುಳುಗಲ್ವೋ ಅಲ್ಲಿವರೆಗೆ ಈಜಲಿಕ್ಕೆ ನಮಗೆ ಬರಲ್ಲ. ಈಜು ಕಲಿಬೇಕು ಅಂದರೆ ನೀರಲ್ಲಿ ಇಳಿಬೇಕಾಗ್ತದೆ. ಅದೇ ರೀತಿ ಬ್ರಹ್ಮಾಸ್ತ್ರ ವಿದ್ಯೆಯಲ್ಲಿ ಪ್ರವೇಶ ಪಡೀಲಿಕ್ಕೆ ನಾವು ಆತ್ಮದ ವಿಷಯನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವು ಆತ್ಮದಲ್ಲಿ ಮುಳುಗಬೇಕಾಗ್ತದೆ. ನಾನ್ಯಾರು, ನನ್ನ ಅಸ್ತಿತ್ವ ಏನು ಅರಿಬೇಕಾಗ್ತದೆ. ಸದ್ಗುರು ಇಲ್ಲದೆ ಈ ವಿದ್ಯೆನ ಅರ್ಥ ಮಾಡ್ಕೊಳ್ಳೋದು ಅಸಂಭವನೇ ಅನ್ಬಹುದು. ಯಾಕಂದರೆ ಎಲ್ಲಿ ಶಾಸ್ತ್ರ ತಲುಪಲ್ವೋ, ಎಲ್ಲಿ ವಾಣಿ ನಿಲ್ಲುತ್ತೋ, ಎಲ್ಲಿ ಶ್ರುತಿ ನಿಲ್ಲುತ್ತೋ, ಎಲ್ಲ ನಿಲ್ತದೋ, ಸ್ತಂಭಿತ ಆಗ್ತದೋ, ಸಾಧಕ ಸಮಾಧಿ ಅವಸ್ಥೆ ಒಳಗೆ ಮುಳುಗಿದಾಗ ಈ ವಿದ್ಯೆಯ ಅನುಭವ ಪಡಿಬಹುದು. ಯಾಕೆಂದರೆ ಅವನ ಹತ್ತಿರ ಈ ಬ್ರಹ್ಮಾಸ್ತ್ರ ವಿದ್ಯೆನ ವರ್ಣನೆ ಮಾಡಲಿಕ್ಕೆ ಶಬ್ದ ಇರಲ್ಲ. ಯಾವಾಗ ನಾವು ಕಾಲಚಕ್ರನ ನೋಡ್ತೀವೋ, 84 ಲಕ್ಷ ಯೋನಿ ಚಕ್ರವನ್ನು ನೋಡ್ತೀವೋ ಆವಾಗ ನಮಗೆ ಅರಿವಾಗ್ತದೆ ಎಷ್ಟೋ ಸಲ ನಮ್ಮ ಮೇಲೆ ಪ್ರೋಗ್ರಾಮಿಂಗ್ ಆಗಿದೆ. ಈ ವಿಷಯದ ತ್ಯಾಗ ನಮ್ಮಿಂದ ಯಾಕೆ ಆಗ್ತಾ ಇಲ್ಲ? ಪದೇ ಪದೇ ನಮ್ಮ ಮೇಲೆ ಪ್ರೋಗ್ರಾಮಿಂಗ್ ಆಗಿದೆ. ಮಾಡಿದ್ಯಾರು? ಕಾಲಚಕ್ರ. ಈ ಕಾಲಚಕ್ರದಿಂದ ಬಿಡುಗಡೆಯಾಗಲಿಕ್ಕೆ ನಾವು ನಮ್ಮ ಮೂಲ ಅಸ್ತಿತ್ವದ ಒಳಗೆ ಇಳಿಬೇಕಾಗ್ತದೆ. ಯಾವಾಗ ನಮಗೆ ನಮ್ಮ ಮೂಲ ಅಸ್ತಿತ್ವದ ಪರಿಚಯ ಆಗ್ತದೋ ಆವಾಗ ನಾವು ಕಾಲಚಕ್ರದಿಂದ ಬಿಡುಗಡೆಯಾಗ್ತೀವಿ, ಮುಕ್ತರಾಗ್ತೀವಿ. ಕಾಲಚಕ್ರದಿಂದ ಬಿಡುಗಡೆಯಾಗ್ತಾನೆ ನಮಗೆಲ್ಲ ಸ್ಪಷ್ಟವಾಗಿ ಕಾಣಲಿಕ್ಕೆ ಶುರು ಆಗ್ತದೆ. ಸತ್ಯದಲ್ಲಿ ಎಲ್ಲ ಸ್ಪಷ್ಟವಾಗಿ ಕಾಣಲಿಕ್ಕೆ ಶುರು ಆಗ್ತದೆ. ಆವಾಗ ಯಾವುದೇ ಶಾಸ್ತ್ರ ಕೆಲಸಕ್ಕೆ ಬರಲ್ಲ, ಯಾವುದೇ ಶ್ಲೋಕ ಕೆಲಸಕ್ಕೆ ಬರಲ್ಲ, ವೇದ ಕೆಲಸಕ್ಕೆ ಬರಲ್ಲ, ಮಂತ್ರನೂ ಕೆಲಸಕ್ಕೆ ಬರಲ್ಲ. ಯಾಕಂದರೆ ಅನುಭವ ದೊಡ್ಡದು, ಆ ಅನುಭೂತಿ ದೊಡ್ಡದು. ಯಾರಿಗೆ ನಿಜವಾಗಿಯೂ ಅನುಭವ ಆಗಿದೆಯೋ ಅವರು ಒಂದೇ ಮಾತು ಹೇಳ್ತಾರೆ, ಬ್ರಹ್ಮ ಸತ್ಯ ಜಗತ್ ಮಿಥ್ಯ. ಆದರೆ ಅನುಭವ ಆಗದೆ ಈ ಮಾತನ್ನು ಹೇಳೋದು ಮೂರ್ಖತನ ಆಗ್ತದೆ. ನಾವು ಶಾಸ್ತ್ರ ಓದ್ತೀವಿ, ಶಾಸ್ತ್ರದ ಕಥನನ, ಶಾಸ್ತ್ರದಲ್ಲಿರುವುದನ್ನು ಸತ್ಯ ಅಂತ ನಂಬ್ತೀವಿ. ಆದರೆ ಅನುಭೂತಿಯ ಮಾತು ಬಂದಾಗ ನಾವು ಯಾರಿಗಾದರೆ ನಿಮ್ಗೆ ಅನುಭವ ಆಯಿತಾ ಅಂತ ಕೇಳಿದ್ರೆ ಇಲ್ಲ. ಬ್ರಹ್ಮನ ಅನುಭವ ಆಯಿತಾ? ಇಲ್ಲ. ಓದಿದ್ದೀವಿ, ಬ್ರಹ್ಮ ಇದ್ದಾನೆ, ನಾನೇ ಆತ್ಮ, ಬ್ರಹ್ಮ ಎಲ್ಲ ಕಡೆ ಇದ್ದಾನೆ ನಿಜ. ಆದರೆ ನಮಗೆ ದೃಷ್ಟಿ ಕೊಡೋರು ಬೇಕು. ಆ ದೃಷ್ಟಿ ಕೊಡೋ ಕೆಲಸ ಸದ್ಗುರುವಿನಿಂದ ಮಾತ್ರ ಸಾಧ್ಯ ಆಗ್ತದೆ. ಸದ್ಗುರುವಿನ ಕಾರ್ಯ ಏನು, ಲಕ್ಷಣ ಏನು, ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಅವಶ್ಯಕ. ಯಾಕಂದರೆ ಸದ್ಗುರುವಿನ ಲಕ್ಷಣ ಇಲ್ಲದೆ ಇರೋರನ್ನು ನಾವು ಗುರು ಮಾಡ್ಕೊಂಡು ಬಿಟ್ಟರೆ ನಾವು ಅರ್ಧದಲ್ಲೇ ಮುಳುಗಬೇಕಾಗ್ತದೆ. ನಮ್ಮ ದೋಣಿ ಅರ್ಧದಲ್ಲೇ ಮುಳುಗ್ತದೆ. ಈ ಶಾಸ್ತ್ರಗಳು ನಮಗೆ ಎಲ್ಲೂ ಮುಟ್ಸಲ್ಲ. ನಿಜವಾಗಿ ನಮಗೆ ದಡ ತಲುಪಿಸೋದು ನಿಜವಾದ ಸದ್ಗುರು. ಯಾಕೆಂದರೆ ಆ ಒಂದು ಅನುಭವ ನಾವು ಪಡಿಬೇಕಾಗ್ತದೆ. ಆವಾಗಲೇ ನಮಗೆ ಸತ್ಯದ ದರ್ಶನ ಆಗ್ತದೆ. ಬ್ರಹ್ಮಾಸ್ತ್ರ ವಿದ್ಯೆಯಲ್ಲಿ ನಾವು ಪ್ರವೇಶ ಪಡಿಬೇಕು ಅಂದರೆ ಮೊದಲು ನಮಗೆ ಆತ್ಮಜ್ಞಾನ ಆಗಿರಬೇಕಾಗ್ತದೆ. ಆತ್ಮಜ್ಞಾನ ಪಡ್ಕೊಂಡಾಗ ನಾವು ಆ ಬ್ರಹ್ಮಾಸ್ತ್ರ ವಿದ್ಯೆಯಲ್ಲಿ ಪ್ರವೇಶ ಪಡೀಲಿಕ್ಕೆ ಅರ್ಹರಾಗ್ತೀವಿ. ಆತ್ಮಜ್ಞಾನ ಪಡಿಬೇಕು ಅಂದರೆ ಗುರುವಿನ ಅವಶ್ಯಕತೆ ಇದೆ. ಯಾಕಂದರೆ ಕನ್ನಡಿ ಇಲ್ಲದೆ ನಾವು ನಮ್ಮ ಬಿಂಬನ ನೋಡ್ಕೊಳ್ಳಿಕ್ಕೆ ಆಗಲ್ಲ, ನಮ್ಮ ಸ್ವರೂಪನ ನೋಡಲಿಕ್ಕಾಗಲ್ಲ. ನಾನ್ಯಾರು, ನನ್ನೊಳಗಿನ ಸತ್ಯನ ಗುರುನೇ ಪ್ರಕಟ ಮಾಡಿಸಬಲ್ಲ. ಯಾಕಂದರೆ ಗುರು ತಮ್ಮೊಳಗೆ ಆ ಸತ್ಯನ ಪ್ರಕಟ ಮಾಡ್ಕೊಂಡಿರ್ತಾರೆ. ಗುರುವಿನ ಕಾರ್ಯನೇ ಗೋವಿಂದನ ದರ್ಶನ ಮಾಡಿಸೋದು. ಯಾವ ಗೋವಿಂದನ ನೀವು ಪೂಜಿಸ್ತಾ ಇದ್ದೀರೋ, ಯಾವ ಗೋವಿಂದನಿಗಾಗಿ ನೀವು ಕೂಗ್ತಾ ಇದ್ದೀರೋ, ಯಾವ ಗೋವಿಂದನ ಸಾಧನೆ ಮಾಡ್ತಾ ಇದ್ದೀರೋ ಆ ಗೋವಿಂದನನ್ನು ಪಡೆಯೋದು ಸುಲಭ ಎಲ್ಲ ಆಗ್ತಾ ಇದೆ ನಮಗೆ. ಯಾವಾಗ ಗುರುವಿನ ಸಾನ್ನಿಧ್ಯದಲ್ಲಿ ಗುರುವಿಗೆ ಶರಣಾಗ್ತೀವೋ, ಸಮರ್ಥ ಗುರು ಸಿಗ್ತಾರೋ ಆವಾಗ ನಮಗೆ ಗೋವಿಂದನ ದರ್ಶನ
ಪಡೆಯೋದು ಸುಲಭ ಆಗ್ತದೆ. ಸಮರ್ಥ ಗುರುವಿನ ಸಾನ್ನಿಧ್ಯದಲ್ಲಿ ನಾವಿದ್ದಾಗ ಗೋವಿಂದ ಬರಲೇಬೇಕಾಗ್ತದೆ, ದರ್ಶನ ಕೊಡಲೇಬೇಕಾಗ್ತದೆ. ಗೋವಿಂದನಿಗೂ ಬರದೆ ಬೇರೆ ವಿಧಿ ಇರಲ್ಲ. ಯಾಕಂದರೆ ಇಲ್ಲಿ ಆದೇಶ ಮಾಡೋದು ಗುರು, ಇಲ್ಲಿ ಆದೇಶ ಮಾಡುವವನು ಗುರು ಆಗಿರ್ತಾನೆ. ಗುರು ತತ್ವ ದೊಡ್ಡದು. ಶಾಸ್ತ್ರದಲ್ಲಿ ಗುರುವಿಗೆ ತುಂಬ ಮಹತ್ವ ಇದೆ. ಆದರೆ ಪ್ರಾಕ್ಟಿಕಲ್ ಜಗತ್ತಿನಲ್ಲಿ ನಮಗೆ ನಮ್ಮ ಗುರು ಯಾರು ಅಂತಲೇ ಗೊತ್ತಾಗಲ್ಲ. ಯಾವ ಗುರುವಿನ ಹತ್ರ ಹೋಗಬೇಕು, ಗುರುವಿನ ಲಕ್ಷಣ ಹೇಗಿರಬೇಕು ಅದು ಸಹ ನಮ್ಗೆ ಗೊತ್ತಿಲ್ಲ. ಈಗ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಮನೋಕಾಮನೆ ಈಡೇರಿಸ್ಕೊಳ್ಳಿಕ್ಕೆ, ಪೂರ್ತಿ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಗುರುವಿನ ಹತ್ರ ನಾವು ಹೋಗ್ತಾ ಇದ್ದೀವಿ. ಎಂಥವರನ್ನು ಗುರು ಮಾಡ್ಕೊಂಡಿರ್ತೀವಿ. ಪರಿಣಾಮ ಏನಾಗುತ್ತೆ ಅಂದರೆ ಅವರಂತೂ ಅಲ್ಲಿ ತಲುಪಿಲ್ಲ, ಆ ಆತ್ಮಜ್ಞಾನ ತನಕ ತಲುಪಿಲ್ಲ, ಜೊತೆಗೆ ನಮ್ಮನ್ನು ಮುಳುಗಿಸ್ಬಿಡ್ತಾರೆ. ಇಲ್ಲಿ ನಾವೇನು ಮಾಡ್ತೀವಿ, ಒದೆ ತಿಂತಾ ಇರ್ತೀವಿ. ಈ ಗುರು ಸರಿ ಇಲ್ಲ, ಇನ್ನೊಂದು ಗುರು, ಆ ಗುರು ಸರಿ ಇಲ್ಲ, ಇನ್ನೊಂದು ಗುರು, ಅವರು ಸರಿ ಇಲ್ಲ, ಇನ್ನೊಂದು ಗುರು. ಅಂಗಡಿನ ಬದಲಾಯಿಸ್ತಾ ಇರ್ತೀವಿ. ಯಾರು ನಿಜವಾಗಿ ಅಲ್ಲಿ ತಲುಪಿದಾರೋ ಅಂಥವರ ಸಂಘ ಮಾಡಿ, ಅಂಥವರಿಗೆ ಶರಣಾಗಿ, ಅಂಥವರ ಸತ್ಸಂಗ ಕೇಳಿ, ಅಂಥವರ ಜೊತೆ ಸತ್ಸಂಗ ಮಾಡಿ. ಸತ್ಸಂಗ ಮಾಡಬೇಕಾದ್ರೆ ನೀವು ಮತ್ತು ಗುರು ಇಬ್ಬರೇ ಇರಬೇಕು, ಮೂರನೇವ್ರು ಇರಬಾರ್ದು. ಮತ್ತು ಧ್ಯಾನ ಮಾಡಲಿಕ್ಕೆ ನೀವು ಒಬ್ಬರೇ ಕೂತ್ಕೊಳ್ಬೇಕು, ಯಾರೂ ಇರಬಾರ್ದು. ಶಾಸ್ತ್ರದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಗುಂಪಿದ್ರೆ ನಡೀತದೆ. ಆದರೆ ಸತ್ಯದ ಸಂಘ, ಸತ್ಸಂಗ ಮಾಡಬೇಕಾದ್ರೆ ನೀವು ಮತ್ತು ಗುರು ಇಬ್ಬರೇ ಇರಬೇಕು. ಆವಾಗಲೇ ಗುರು ಸತ್ಯದ ಪ್ರಕಟ ಮಾಡಿಸಬಲ್ಲ. ಯಾಕಂದರೆ ನಿಮ್ಮ ಸತ್ಯ ಬೇರೆಯವರ ಸತ್ಯಕ್ಕಿಂತ ಭಿನ್ನವಾಗಿದೆ. ಪ್ರತಿಯೊಂದು ಜೀವಾತ್ಮ ಬೇರೆ ಜೀವಾತ್ಮಕ್ಕಿಂತ ಭಿನ್ನ ಆಗಿದೆ. ಮೂಲತತ್ವ ಒಂದೇ, ಆತ್ಮತತ್ವ ಒಂದೇ. ಆದರೆ ಯಾರು ಯಾವ ಕಲೆಯಿಂದ ಹೋಗಬಹುದು, ಯಾವ ದಾರಿಯಲ್ಲಿ ಅಲ್ಲಿ ತಲುಪಬಹುದು, ಅದು ಗುರು ನಿರ್ಧಾರ ಮಾಡ್ತಾರೆ. ನಮ್ಮೊಳಗೆ ಯಾವ ಸಾಧನೆಯ ಮಾರ್ಗ ಇದೆಯೋ ಅದನ್ನು ನೋಡಿ ಗುರು ನಮಗೆ ಸಾಧನೆ ಕೊಡ್ತಾರೆ. ನಿಮ್ಮೊಳಗೆ ಪ್ರೇಮ ಇದೆ, ಭಕ್ತಿ ಇದೆಯಂದರೆ ಗುರು ಹೇಳ್ತಾರೆ ನೀವು ಪ್ರೇಮ ಮಾಡಿ, ಭಕ್ತಿ ಮಾರ್ಗದಲ್ಲಿ ಹೋಗಿ ಅಂತ. ನಿಮ್ಮೊಳಗೆ ಸತ್ಯ ಇದೆ ಅಂದರೆ ಗುರು ಹೇಳ್ತಾರೆ ಸತ್ಯದ ದಾರಿಯಲ್ಲಿ ನಡೆ. ನಿಮಗೆ ಭಕ್ತಿ, ಪ್ರೀತಿ, ಸತ್ಯ ಏನು ಗೊತ್ತಿಲ್ಲ, ನೀವು ಕರ್ಮ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂದರೆ ಗುರು ನಿಮಗೆ ಕರ್ಮ ಮಾರ್ಗದಲ್ಲೇ ದಾರಿ ತೋರಿಸ್ತಾರೆ. ಆ ಕೆಲಸದಲ್ಲೇ, ಆ ಕರ್ಮದಲ್ಲೇ ನೀವು ಧ್ಯಾನಸ್ಥರಾಗೋದನ್ನು ಗುರು ಕಲಿಸ್ತಾರೆ. ಅದೇ ನಿಮ್ಮೊಳಗೆ ಹಠ ಇದ್ದರೆ, ನಿಮ್ಮೊಳಗೆ ಹಠ ಯೋಗ ಇದ್ದರೆ, ವೀರ ಬಾಹುವಿನ ಲಕ್ಷಣ ಇದ್ದರೆ ನಿಮ್ಮನ್ನು ಸಾಧನೆ ಮಾಡಲಿಕ್ಕೆ ಗುರು ಹೇಳ್ತಾರೆ. ಸಾಧನೆ ಮತ್ತು ಭಕ್ತಿಯಲ್ಲಿ ಅಂತರ ಇದೆ. ಭಗವಂತ ಸಾಧನೆಯಿಂದನೂ ಸಿಗ್ತಾನೆ, ಭಗವಂತ ಭಕ್ತಿಯಿಂದನೂ ಸಿಗ್ತಾನೆ. ಭಕ್ತಿಯಲ್ಲಿ ಯಾವುದೇ ವಿಧಿವಿಧಾನ ಇರಲ್ಲ, ಸಮರ್ಪಣಾ ಭಾವ. ನೀವು ಸರೆಂಡರ್ ಆದಾಗ, ನಿಮ್ಮನ್ನು ನೀವು ಸಮರ್ಪಿಸಿಕೊಂಡಾಗ ಭಗವಂತ ನಮ್ಮ ಮುಂದಿರ್ತಾನೆ, ಪ್ರಕಟ ಆಗ್ತಾನೆ. ನಾವೇನು 84 ಲಕ್ಷ ಯೋನಿಯಿಂದ ಏನು ಬಂದಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ, ಯಾವ್ಯಾವ ಯೋನಿಯಿಂದ ಬಂದಿದ್ದೀವಿ ನಮ್ಗೆ ಗೊತ್ತಿಲ್ಲ. ಆ ಜ್ಞಾನ ಗುರು ಕೊಡ್ತಾರೆ. ಆ ಜ್ಞಾನ ನಮಗೆ ಗುರುವಿನಿಂದ ಸಿಗ್ತದೆ. ಈ 84 ಲಕ್ಷ ಯೋನಿಯಲ್ಲಿ ಇದನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. 21 × 4 84. 21ನ್ನು 4ರಿಂದ ಗುಣಿಸಿದಾಗ 84 ಆಗ್ತದೆ. ಮೊದಲನೆಯ ಯೋನಿಯ ಪ್ರಕಾರವನ್ನು ಜರಾಯುಜ ಅಂತ ಕರೀತಾರೆ. ಇದರಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳು ಬರ್ತದೆ. ಮನುಷ್ಯರು ನಾವು ಜರಾಯುಜದಲ್ಲಿ ಬರ್ತೀವಿ. ಎರಡನೆಯ ಪ್ರಕಾರ ಅಂಡಜ, ಮೊಟ್ಟೆಯಿಂದ ಜನಿಸುವ ಜೀವಿಗಳು, ಪಕ್ಷಿಗಳು, ಹಾವು, ಸರೀಸೃಪ ಅನ್ನಬಹುದು. ಮೂರನೇದು ಸ್ವೇದಜ, ಅಂದರೆ ಸ್ವೇದ ಅಂದರೆ ಬೆವರು, ಬೆವರಿನಿಂದ ಉತ್ಪತ್ತಿಯಾಗುವಂತಹ ಜೀವಿಗಳು. ತಲೆಯಲ್ಲಿ ಏನಾಗ್ತದೆ ಅವು ಕೀಟಗಳು, ಸೊಳ್ಳೆಗಳು ಇದರಲ್ಲಿ ಬರ್ತದೆ. ನಾಲ್ಕನೇದು ಉದ್ಬೀಜ, ಅಂದರೆ ಪೃಥ್ವಿಯಿಂದ ಜನ್ಮ ಪಡೆಯುವಂಥವು. ಸಸ್ಯ ಆಗ್ಬೋದು, ಮರಗಳಾಗ್ಬೋದು, ಹುಲ್ಲು, ಭೂಮಿಯಿಂದ ಉತ್ಪತ್ತಿಯಾಗುವಂಥವು. ಬೀಜ, ತನ್ನ ಬೀಜದಿಂದನೇ ಬೇರೆ ಆಕಾರ ಪಡೆಯುವಂಥದ್ದು. ಅಂದರೆ ನಾವು ಯಾವ ರೀತಿಯ ಬೀಜ ಭೂಮಿಯಲ್ಲಿ ಹಾಕ್ತೀವೋ ಅದೇ ರೀತಿಯ ಮರ ತಯಾರಾಗ್ತದೆ, ಹುಟ್ಟುತ್ತದೆ. ಈ ರೀತಿಯಾಗಿ 84 ಲಕ್ಷ ಯೋನಿಗಳ ವಿಭಜನೆಯಾಗಿದೆ. ಇವೆಲ್ಲ ಯೋನಿಗಳಿಂದ ಪ್ರಸಾರ ಆಗಿ ನಾವು ಮನುಷ್ಯ ಜನ್ಮ ಪಡೆದಿದ್ದೀವಿ. ದೇವತೆಗಳು ಸಹ ಮನುಷ್ಯ ಜನ್ಮಕ್ಕಾಗಿ ಹಾತೊರೆಯುತ್ತಾರೆ ಅಂತಾರೆ. ದೇವತೆಗಳಿಗೂ ಈ ಮನುಷ್ಯ ಜನ್ಮ ಸಿಗೋದು ಸುಲಭ ಅಲ್ಲ, ದುರ್ಲಭ ಅಂತಾರೆ. ಯಾಕೆ ದುರ್ಲಭ ಅಂದರೆ ಮನುಷ್ಯ ಜನ್ಮ ಪಡಿಬೇಕು ಅಂದರೆ ಇವೆಲ್ಲ ಜನ್ಮಗಳಿಂದ ಪ್ರಸಾರ ಆಗಿ ಬರಬೇಕಾಗ್ತದೆ. ಈಗ ಎಲ್ಲ ಕರ್ಮಗಳನ್ನು ಕತ್ತರಿಸ್ಕೊಂಡು ನಾವು ಮನುಷ್ಯ ಜನ್ಮ ಪಡೆದಿರ್ತೀವಿ. ಮನುಷ್ಯ ಜನ್ಮ ಪಡೆದಿದ್ದು ನಮ್ಮ ಪುಣ್ಯ. ತುಂಬ ಪುಣ್ಯ ಸಂಚಿತ ಆದಾಗ ಮನುಷ್ಯ ಜನ್ಮ ಸಿಗ್ತದೆ. ಈ ಮನುಷ್ಯ ಜನ್ಮ ಸಿಕ್ಕಿದಾಗ
ಆ ಮನುಷ್ಯ ಗರ್ಭದಲ್ಲಿ ಇದ್ದಾಗ ಆ ಜೀವಿ ಆ ಮನುಷ್ಯ ಆಕ್ರಂದ ಮಾಡ್ತಾನೆ, ಈ ನರಕದಿಂದ ಹೊರಗಡೆ ಬರಬೇಕು ಅಂತ ಪರಮಾತ್ಮನಲ್ಲಿ ಕೂಗ್ತಾನೆ. ಯಾಕಂದರೆ ಅಲ್ಲಿ ತುಂಬ ಬಿಸಿ, ಕಣ್ಣಿರಲ್ಲ, ಒಂಥರ ಯಾತನೆ ಇರ್ತದಲ್ಲಿ. ಹಾಗಾಗಿ ಅದನ್ನು ನರಕ ಅಂತಾರೆ. ಇನ್ನು 9 ತಿಂಗಳು ಜೀವಿ, ಆ 9 ತಿಂಗಳು ಜೀವ ಗರ್ಭದಲ್ಲಿದ್ದಾಗ, ಒಂದು ಗರ್ಭದಲ್ಲಿ ಸಿಕ್ಕಾಕೊಂಡಾಗ, ಒಂದು ಟನಲ್ ಒಳಗೆ ಬಂದಿಯಾದಾಗ, ಆವಾಗ ಆ ಜೀವ ಪರಮಾತ್ಮನಲ್ಲಿ ಕೂಗ್ತದೆ, ನನಗೆ ಇದರಿಂದ ಹೊರಗಡೆ ಹಾಕು, ಹೊರಗಡೆ ಬಂದ ಮೇಲೆ ನಿನ್ನ ಭಕ್ತಿ ಮಾಡ್ತೀನಿ, ಧರ್ಮದಲ್ಲಿ ನಡೀತೀನಿ, ನಾನು ನನ್ನ ಆತ್ಮದ ಸ್ವರೂಪನ ಅರಿತೀನಿ ಅಂತ ಕೂಗ್ತದೆ. ಭಗವಂತ ಅವನ ಮೇಲೆ ಕೃಪೆ ಮಾಡಿದಾಗ ಜನ್ಮ ಪಡಿತಾನೆ. ಜನ್ಮ ಪಡೆದ ಮೇಲೆ ಮತ್ತೆ ಈ ಮಾಯಾಜಾಲದಲ್ಲಿ ಸಿಕ್ಕಾಕೋತಾನೆ. ಹಾಗಾಗಿ ಈ ಮನುಷ್ಯ ಜನ್ಮದಲ್ಲಿ ಮುಕ್ತಿಯ ಪ್ರಾಧಾನ್ಯತೆ ಇದೆ. ಮಾಯಾಜಾಲದಲ್ಲಿ ಬೇರೆ ರೀತಿಯ ಪ್ರೋಗ್ರಾಮಿಂಗ್ ಆದಾಗ ತಾನು ಯಾಕೆ ಬಂದೆ, ಏನಂತ ಭಗವನ್ ಹತ್ರ ಮೊರೆ ಇಟ್ಟಿದ್ದೆ ಅನ್ನೋದನ್ನೇ ಮರೆತು ಬಿಡ್ತಾನೆ. ತನ್ನ ಜನ್ಮ ಯಾಕಾಗಿ ಆಗಿದೆ ಅನ್ನೋದನ್ನು ಮರೆತು ಬಿಟ್ಟಿರ್ತಾನೆ. ನಮಗೆ ನಿಜವಾದ ಸದ್ಗುರು ಸಿಕ್ಕಿದ್ರೆ, ಬ್ರಹ್ಮನಿಷ್ಠ ಗುರು ಸಿಕ್ಕಿದ್ರೆ ನಾವು ಈ ಜಂಜಾಟದಿಂದ ಹೊರಗಡೆ ಬರ್ತೀವಿ, ಮುಕ್ತರಾಗ್ತೀವಿ. ಅದೇ ನಮಗೆ ಗುರು ಸಾಧನೆ ಕೊಟ್ಟರೆ, ಮಂತ್ರ ಕೊಟ್ಟರೆ, ಬೇರೆ ಬೇರೆ ದೇವತೆಗಳ ಪೂಜೆ ಕೊಟ್ಟರೆ, ಬೇರೆ ಬೇರೆ ವಿಷಯದಲ್ಲಿ ಸಿಕ್ಸಾಕಿದರೆ ಅದು ಮುಕ್ತಿ ಅಲ್ಲ, ಮಾಯಾಜಾಲನೇ ಆಗ್ತದೆ. ಮುಕ್ತಿ ಆಗಲ್ಲ, ಅದು ಸಹ ಮಾಯಾಜಾಲದ ಒಂದು ರಚನೆಯಲ್ಲಿ ನಾವು ಸಿಕ್ಕಾಕೊಂಡಾಗ ಆಗ್ತದೆ. ಗುರು ನಮ್ಮ ಸಂಶಯನ ಕತ್ತರಿಸ್ತಾ ಇದ್ದರೆ, ವಿಷಾದನ ಕತ್ತರಿಸದೇ ಇದ್ದರೆ, ಈ ಮಾಯೆಯ ದುಃಖನ ಕತ್ತರಿಸದೇ ಇದ್ದರೆ, ನಮ್ಮ ದೃಷ್ಟಿಕೋನ ಬದಲಾಯಿಸದೇ ಇದ್ದರೆ, ನಮ್ಮ ಬುದ್ಧಿಯಲ್ಲಿ ನಮ್ಮ ಅರಿವಿನಲ್ಲಿ ಪರಿವರ್ತನೆ ತರದೇ ಇದ್ದರೆ, ಅರ್ಥ ಮಾಡ್ಕೊಳ್ಳಿ, ನೀವು ತಪ್ಪಾದ ದಾರಿಯಲ್ಲಿ ನಡೀತಾ ಇದ್ದೀರಾ. ನೀವು ಮಾಯೆಯ ವಿಸ್ತರಣೆ ಮಾಡ್ತಾ ಇದ್ದರೆ ನೀವು ತಪ್ಪಾದ ದಾರಿಯಲ್ಲಿ ಇದ್ದೀರಾ. ಸುಖಕ್ಕಾಗಿ, ಸಂತೋಷಕ್ಕಾಗಿ ತಂತ್ರ ಮಂತ್ರ ಯಂತ್ರ ಮಾಡೋದೇನೋ ಸರಿ, ಆದರೆ ಅಂತಿಮ ಗುರಿ ಮುಕ್ತಿನೇ ಆಗಿರಬೇಕು. ನಮ್ಮ ಅಂತಿಮ ಉದ್ದೇಶ ನಮ್ಮ ಸ್ವರೂಪದ ಜ್ಞಾನ, ನಮ್ಮ ಸ್ವರೂಪನ ಅರಿಯೋದಾಗಿರಬೇಕು. ನಮ್ಮ ಅಂತಿಮ ಗುರಿ ಪರಮ ಸತ್ಯದ ಪ್ರಾಪ್ತಿಯಾಗಿರಬೇಕು. ಯಾವಾಗ ನಾವು ವಿವೇಕಿ ಆಗ್ತೀವೋ, ನಮ್ಮೊಳಗೆ ಸತ್ಯದ ಪ್ರಕಟ ಆಗ್ತದೋ, ನಮ್ಮೊಳಗೆ ಧರ್ಮ ಪ್ರವೇಶ ಮಾಡ್ತದೋ, ಇಷ್ಟದ ಕಡೆ ನಿಷ್ಠೆ ಇರ್ತದೋ, ಗುರುಭಕ್ತಿ ಇರ್ತದೋ, ಆವಾಗ ಗುರು ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡ್ತಾರೆ, ಮುಕ್ತ ಮಾಡ್ತಾರೆ. ಯಾಕೆಂದರೆ ಗುರುವಿನ ಕೆಲಸ ತನ್ನೊಳಗಿಂದ ಇನ್ನೊಂದು ವಟವೃಕ್ಷನ ಸೃಷ್ಟಿ ಮಾಡೋದು ಆಗಿರ್ತದೆ. ಈ ಜಗತ್ತಿನ ಕಲ್ಯಾಣ ಮಾಡೋದು ಗುರುವಿನ ಜವಾಬ್ದಾರಿ ಆಗಿರ್ತದೆ, ಗುರುವಿನ ಕೈಯಲ್ಲಿರ್ತದೆ. ಗುರು ಎಲ್ಲ ಆತ್ಮ ಮುಕ್ತ ಆಗಲಿ ಅಂತ ಬಯಸ್ತಾರೆ. ಈ ಕಾರ್ಯದಲ್ಲಿ ಗುರುವಿಗೂ ಸಹ ತುಂಬ ಕಷ್ಟ, ತೊಂದರೆ ಅನುಭವಿಸಬೇಕಾಗ್ತದೆ. ಯಾಕಂದರೆ ಏನೂ ಗೊತ್ತಿಲ್ಲದವನಿಗೆ ಕಲಿಸೋದು ಸುಲಭ, ಆದರೆ ತಲೆಯಲ್ಲಿ ತುಂಬ ಜ್ಞಾನನ ತುಂಬಿಕೊಂಡಿದ್ದವನಿಗೆ, ಶಾಸ್ತ್ರನ ತುಂಬ ಓದ್ದವನು, ತರ್ಕ ಮಾಡುವವನು, ಅವನಿಗೆ ಕಲಿಸೋದು ಕಷ್ಟ ಆಗ್ತದೆ. ಯಾರು ನಿಜವಾದ ಭಕ್ತರೋ, ಸಮರ್ಪಣಾ ಭಾವದಲ್ಲಿರ್ತಾರೋ, ಗುರುವಿನ ಆಜ್ಞೆಯಿಂದ ನಡೀತಾರೋ ಅಂಥವರಿಗೆ ಬೇಗ ಮುಕ್ತಿ ಸಿಗ್ತದೆ. ಗುರುವಿನ ಮಾತು ಅರ್ಥ ಆಗ್ತಾ ಇದೆ, ಒಳಗಡೆಯಿಂದ ಯಾವುದೇ ಪ್ರಶ್ನೆ ಮೂಡ್ತಾ ಇಲ್ಲ ಅಂದರೆ ನೀವು ಸರಿಯಾದ ದಾರಿಯಲ್ಲಿದ್ದೀರಾ, ನೀವು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದೀರಾ ಅಂತ ಅರ್ಥ. ಗುರು ಹೇಳಿದ್ದು ನಮ್ಮೊಳಗೆ ಸೀದಾ ಇಳಿತಾ ಇದೆ ಅಂದರೆ, ಯಾವುದೇ ಪ್ರಶ್ನೆ ಎದ್ದೇಳ್ತಾ ಇಲ್ಲ ಅಂದರೆ ನಾವು ಸರಿಯಾದ ದಾರಿಯಲ್ಲಿದ್ದೀವಿ ಅಂತ ಅರ್ಥ. ಪ್ರಶ್ನೆನೂ ಹೇಳ್ತವೆ, ಭ್ರಾಂತಿನೂ ಮೂಡ್ತದೆ, ವಿಷಾದನೂ ಆಗ್ತದೆ. ಅವೆಲ್ಲವನ್ನು ಗುರು ದೂರ ಮಾಡ್ತಾರೆ.